ಎಲ್ಲರಿಗೂ ನಮಸ್ಕಾರ. ಹಿಂದಿನ ಕಥೆಯೊಳಗೆ ನಾ ಪರೀಕ್ಷಿತ ಮಹಾರಾಜನ ಕಥೆಯನ್ನು ಹೇಳಿದೆ. ಪರೀಕ್ಷಿತನ ಮಗ ಜನಮೇಜಯ. ಆತ ತನ್ನ ತಂದೆಯನ್ನು ಪರೀಕ್ಷಿತ ಮಹಾರಾಜನನ್ನು ಈ ತಕ್ಷಕ ಅನ್ನುವಂಥ ಸರ್ಪ ಕೊಂದದ್ದರಿಂದ ಅವನಿಗೆ ಭಾಳ ಸಿಟ್ಟು ಬಂತು. ಈ ಸರ್ಪಕುಲವನ್ನು ನನ್ನ ನಾಶ ಮಾಡಬೇಕು ಅಂತಂದು ಹೇಳಿ ಪ್ರತಿಜ್ಞೆ ಮಾಡಿದನು. ಅವ ಏನು ಮಾಡ್ತಾನಂದ್ರೆ ಎಲ್ಲ ಪಂಡಿತರನ್ನ ಪಾಮರನ್ನ ಎಲ್ಲರನ್ನೂ ಕರೆಸ್ತಾನ. ಹೆಂಗೆ ಈ ಸರ್ಪಕುಲವನ್ನು ನಾಶ ಮಾಡಬೇಕು ಅಂತಂದು ಹೇಳಿ ಅವ್ರ ಜೋಡಿ ಎಲ್ಲ ಚರ್ಚೆ ಮಾಡ್ತಾನೆ. ಅವಾಗ ಅವ್ರು ಏನು ಹೇಳ್ತಾರ ಅಂತಂದ್ರೆ, ಮಹಾರಾಜ, ಸರ್ಪಯಾಗವನ್ನು ನೀವು ಮಾಡು. ಸರ್ಪಯಾಗ ಮಾಡಿದೆ ಅಂತಂತಂದ್ರೆ ಎಲ್ಲ ನಾಗಗಳು ಅಥವಾ ಎಲ್ಲ ಹಾವುಗಳು ಸರ್ಪಗಳು ಎಲ್ಲನೂ ಆಹುತಿ ಆಗಿಬಿಡ್ತಾವು, ಸರ್ಪಕುಲನ ನಾಶ ಆಕೈತಿ. ಅವ್ನಿಗೆ ಇಷ್ಟು ಸಿಟ್ಟು ಬಂದಿತ್ತಲ್ಲ, ಸಿಟ್ಟಿನೊಳಗೆ ಮನುಷ್ಯ ವಿವೇಕವನ್ನು ಕಳ್ಕೊತಾನಂತ. ಹಂಗೆ ಆಗ್ಬಿಡ್ತು. ಇಲ್ಲಿ ಅವನು ಸರ್ಪಯಾಗ ಮಾಡೋಕೆ ನಿಶ್ಚಯ ಮಾಡಿದ. ದೊಡ್ಡ ದೊಡ್ಡ ಪಂಡಿತರನ್ನು, ಆಮೇಲೆ ಈ ಎಲ್ಲ ಯಜ್ಞ ಮಾಡೋವ್ರನ್ನ ಎಲ್ಲರನ್ನೂ ಪಂಡಿತರನ್ನ ಕರೆಸಿದ. ಯಜ್ಞ ಕುಂಡವನ್ನು ತಯಾರು ಮಾಡಿದರು. ಆಮೇಲೆ ಈ ಸರ್ಪಯಾಗವನ್ನು ಪ್ರಾರಂಭ ಮಾಡಿದರು. ಜೋರಾಗಿ ಮಂತ್ರ ಹೇಳ್ತಾ ಇದ್ದಂಗೆ ಆ ಪೃಥ್ವಿಯ ಮೇಲೆ ಏನದಾವಲ್ಲ ಎಲ್ಲ ಸರ್ಪಗಳು, ಎಷ್ಟೋ ಸರ್ಪಗಳು ಬಂದು ಬೆಂಕಿಗೆ ಆಹುತಿ ಆಗಾಕತ್ತು. ಎಲ್ಲ ಪ್ರಕಾರದ ಸರ್ಪಗಳು ಬಂದು ಆಹುತಿ ಆಗಾಕತ್ತು. ಪಾಪ ಬೆಂಕಿಗೆ ಆಹುತಿ ಆಗ್ತಾವ ಅಂತ ದೈನ್ಯ ಭಾವದಿಂದ ಬರ್ತಿದ್ವು. ಕೆಲವೊಂದು ವಿಲಿ ಒದ್ದಾಡ್ಕೊಂತ ಬರ್ತಿದ್ವು. ಈ ರೀತಿಯಾಗಿ ಭಾಳ ಕರುಣಾಜನಕವಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರ್ತಾವ. ಆದರೆ ಎಷ್ಟೋ ಸರ್ಪಗಳ, ಸಾವಿರಾರು ಸರ್ಪಗಳ ಬೆಂಕಿಗೆ ಆಹುತಿ ಆದರೂ ತಕ್ಷಕ ಎಲ್ಲೂ ಕಾಣಿಸ್ಲಿಲ್ಲ. ಜನಮೇಜಯನಿಗೆ ತಕ್ಷಕನ ಮೇಲೆ ಭಾಳ ಸಿಟ್ಟಿತ್ತು. ಅವನ ತಂದೆನ ಕೊಂದದ್ದು ಅಂತೇಳಿ. ತಕ್ಷಕ ಏನು ಮಾಡಿದ್ದ ಅಂತಂದರೆ ಇಂದ್ರನ ಸಹಾಯವನ್ನು ಪಡೆದಿದ್ದ. ಇಂದ್ರಕ್ಕೆ ಹೋಗಿ ಹೇಳಿ, ನನಗೆ ನೀ ರಕ್ಷಣೆಯನ್ನು ಕೊಡು. ಇಂದ್ರ ಏನು ಹೇಳ್ದ ಅಂತಂದ್ರೆ, ಆತು, ನೀ ನನ್ನ ಆಶ್ರಯದೊಳಗಿರು, ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ. ತಕ್ಷಕ ಬರಲೇ ಇಲ್ಲ. ಎಷ್ಟು ಹೊತ್ತಾದರೂ ತಕ್ಷಕ ಬರಲೇ ಇಲ್ಲ. ಆವಾಗ ಋಷಿಗಳಿಗೆ ಗುರುತಾಕೈತಿ, ಅವ್ರಿಗೆ ಅಂತರ್ಜ್ಞಾನ ಇರ್ತೈತಿ. ಅವ್ರು ಹೇಳ್ತಾರೆ, ರಾಜ ಮಹಾರಾಜ ತಕ್ಷಕ ಇದ್ದಾವ ಇಂದ್ರನ ಆಶ್ರಯವನ್ನು ಪಡೆದಾನ, ಅವನ ರಕ್ಷಣೆ ಒಳಗದಾನವ. ಒಳ್ಳೆ ಜನ್ಮೇಜಯ ಭಾಳ ಸಿಟ್ಕೊಂತ. ಆಮೇಲೆ ಇಲ್ಲ, ಅವ್ನು ಬರಲೇಬೇಕು ಅಂತಂದ. ಅವಾಗ ಏನು ಮಾಡಿದ್ರು ಅಂದ್ರೆ ಋಷಿಗಳು ಇಂದ್ರನ ಸಮೇತ ತಕ್ಷಕ ಬರಲಿ ಅಂತಂದು ಹೇಳಿ ಜೋರಾಗಿ ಮಂತ್ರವನ್ನು ಹೇಳಕ್ಕೆ ಶುರು ಮಾಡಿದರು. ಆವಾಗ ಆ ಮಂತ್ರದ ಶಕ್ತಿ ಇಂದ್ರನ ತಕ್ಷಕ ಅವನ ಕೈ ಗಟ್ಟಿ ಹಿಡ್ಕೊಂಡಿದ್ದ. ಆ ತಕ್ಷಕ ಇಂದ್ರನ ಸಮೇತ ಭೂಮಿಗೆ ಬರಾಕತ್ತ. ಅವಾಗ ಇಂದ್ರಿಗೆ ಹಂಚಿಕೆ ಆಯ್ತು, ಭಯ ಆಯ್ತು. ನಾನು ಇವನ್ ಜೋಡಿ ಅಗ್ನಿಗೆ ಆಹುತಿ ಆಗ್ತೀನಿ, ಏನು ಮಾಡಬೇಕು ಅಂತ ಕೈ ಕೊಡುವಿಬಿಟ್ಟ. ಕೈ ಕೊಡುವಿತಾ ಏನು ಮಾಡ್ದ, ದೇವಲೋಕಕ್ಕೆ ಹೋದ. ತಕ್ಷಕ ಇದ್ದದ್ದ ಆ ಯಜ್ಞಕುಂಡದ ಸಮೀಪ ಬಂದ. ಆವಾಗ ಏನಾಯ್ತು ಅಂತಂದ್ರೆ ಇನ್ನು ಅವ ತೆವಳ್ಕೊಂತ ಬರಾಕತ್ತಿದ್ದ ತಕ್ಷಕ. ಆ ಹೊತ್ತಿನಾಗ ಒಬ್ಬ ಬಾಲಕ 8ರಿಂದ 10 ವರ್ಷದ ವಟು ಅವ ಬಂದ ಯಜ್ಞ ಶಾಲೆಗೆ. ಅಲ್ಲಿ ಯಜ್ಞ ನಡುವೆ ಬಂದು ಏನಂತಂದ್ರೆ ಮಹಾರಾಜ ನನಗೆ ಭಿಕ್ಷೆಯನ್ನು ಕೊಡು ನೀನು ಅಂತ ಹೇಳ್ದ. ಮಹಾರಾಜ ಏನು ತಿಳ್ಕೊಂಡ, ಬ್ರಾಹ್ಮಣ ವಟು ಅದಾನ, ಏನು ಕೇಳ್ತಾನ, ಭೂಮಿ ಏನಾರು ಕೇಳಬಹುದು ಅಥವಾ ಹಣವನ್ನು ಕೇಳಬಹುದು, ಏನಾರು ಕೇಳಬಹುದು ಅದನ್ನು ಹೇಳಿ ಏನು ಮಾಡ್ದ, ಆಯ್ತಪ್ಪ ನೀ ಏನು ಬೆಳೀತೀನಿ ನಾ ಕೊಡ್ತೀನಿ, ಇಲ್ಲ ನಾ ಕೇಳಿದ್ದನ್ನು ನೀ ಕೊಡ್ತೀನಿ ಅಂದ್ರೆ ಮಾತ್ರ ನಾ ಕೇಳ್ತೀನಿ ಅಂತ ಹೇಳ್ದ. ಒಟ್ಟು ಭಾಳ ತೇಜಸ್ವಿ ಬಾಲಕ ಇದ್ದ. ಆ ನಂತರ ಮಹಾರಾಜ ಏನಂತಂದ್ರೆ ಅವನಿಗೆ ವಚನವನ್ನು ಕೊಡ್ತಾನೆ, ಇಲ್ಲ ನೀ ಏನು ಕೇಳ್ತೀಯೋ ನಾನು ಅದನ್ನು ಕೊಡ್ತೀನಿ. ಅವಾಗ ಅವ ಏನು ಮಾಡ್ದ ಅಂತಾರೆ, ಒಟ್ಟು ಏನು ಹೇಳ್ದ ಅಂದ್ರೆ ಈ ಸರ್ಪಯಾಗವನ್ನು ನೀ ನಿಲ್ಲಿಸು ಅಂತ ಹೇಳಿದ ಹೇಳಿದ ಕೂಡಲೇ ನಿಮಗೆ ಭಾಳ ಇದನ್ನಾಗಕತ್ತಿತ್ತು. ಯಾಕಂತಂದ್ರೆ ತಕ್ಷಕ ಬಂದಾನ, ಅವನ ಮೇಲನ ಅಗದಿ ಸೈಡು ಎಷ್ಟೋ ರೀತಿ ಹಾವುಗಳಿದ್ದು ಅಗ್ನಿಗೆ ಆಹುತಿ ಆಗಾವ. ತಕ್ಷಕ ತೆವಳ್ಕೊಂತ ಬರಾಕತ್ತಾನ, ಎದಿಂದ ಬರಾಕತ್ತಾನ. ಯಜ್ಞ ಕುಂಡಕ್ಕೆ ಹಾರಬೇಕಿನ್ನ. ಆ ಹೊತ್ತಿನಾಗ ಈ ಬಾಲ ಕೇಳಾಕತ್ತಾನ, ಸರ್ಪಯಾಗವನ್ನು ನಿಲ್ಲಿಸು ಅಂತೇಳಿ. ಇವಾಗ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಮೇಲೆ ಇವ ಹೇಳ್ದ, ನೋಡಪ್ಪ ನಾನು ತಕ್ಷಕನ ಮೇಲೆ ಸಿಟ್ಟೈತಿ, ಆ ತಕ್ಷಕ ಈಗ ಬರಾಕತ್ತಾನೆ ಯಜ್ಞ ಕುಂಡಕ್ಕೆ, ಅವ ಒಬ್ಬವನಾರ ಹಾರಲಿ, ಆ ಸರ್ಪ ಹಾರ್ತು ಅಂತ ನಾ ಯಜ್ಞವನ್ನು ನಿಲ್ಲಿಸ್ತೀನಿ ಅಂತ. ಇಲ್ಲ ಮಹಾರಾಜ, ನೀನು ನನಗೆ ವಚನ ಕೊಟ್ಟಿದ್ದೀನಿ, ವಚನ ಭ್ರಷ್ಟ ಆಗಬೇಡ, ನೀ ಧರ್ಮಿಷ್ಠ ಅಂತಂದು ಹೇಳಿ ನಿನ್ನ ಹೆಸರನ್ನು ಪಡತೀನಿ.
ನೀ ಇದನ್ನು ನೀನು ಪಾಲಿಸಲೇಬೇಕು. ನಾ ಏನು ಹೇಳೀನಿ ವಚನವನ್ನು ನೀನು ನಡೆಸ್ಕೊಡ್ಲೇಬೇಕು ಅಂದ ಕೂಡಲೇ ಅವಾಗ ಅವ ಏನು ಮಾಡ್ತಾನೆ ಅಂತಂದ್ರೆ ಆಯಿತು, ನಾ ವಚನ ಭ್ರಷ್ಟ ಆಗೋದು ಬೇಡ ಅಂತಂದು ಹೇಳಿ ಅವ ಏನು ಮಾಡ್ತಾನೆ ಅಂದ್ರೆ ಆ ಯುದ್ಧವನ್ನು ನಿಲ್ಲಿಸ್ಬಿಡ್ತಾನೆ. ಹೀಗಾಗಿ ಸರ್ಪಯ್ಯಾಗ ಏನಾಯ್ತು ಅಂತಂದ್ರೆ ಅರ್ಧಕ್ಕನ ನಿಂತು. ಹಾಗಾಗಿ ಈಗೂ ಕೂಡ ಸರ್ಪಕುಲ ಉಳದೈತಿ. ಹಂಗಂದ್ರೆ ಆ ಬಾಲಕ ಯಾರು? ಸರ್ಪಯಾಗವನ್ನು ಅವ್ಯಾಕೆ ನಿಲ್ಲಿಸಿದ? ಸರ್ಪಗಳಿಗೆ ಅವನಿಗೂ ಏನು ಸಂಬಂಧ ಐತಿ? ಅದಕ್ಕೆ ಯಾರು ಪ್ರೇರಣೆ ಕೊಟ್ಟರು ಅನ್ನೋದನ್ನು ನಾವು ಮುಂದಿನ ಕತೆ ಒಳಗೆ ಹೇಳ್ತೀನಿ. ನಿಮಗೆ ಎಲ್ಲರಿಗೂ ಕತೆ ಇಷ್ಟ ಆಗೈತಿ ಅಂತೇಳಿ ನಾನು ತಿಳ್ಕೊತೀನಿ. ಇಲ್ಲಿಗೆ ಇವತ್ತಿನ ಕಥೆಯನ್ನು ಮುಗಿಸ್ತೀನಿ.